ಪ್ರಪಂಚದಲ್ಲಿ ಹುಟ್ಟುತ್ತಾ ಯಾರೋ ಶಿಲಾಯುಗದಿಂದ ಯಾವುದೂ ಜಾತಿ ಜನಾಂಗ ಇರಲಿಲ್ಲ. ನಾಗರಿಕತೆ ಬೆಳೆದಂತೆ ಜಾತಿ ಜನಾಂಗಗಳು ಹುಟ್ಕೊಂಡು ಅದು ಪ್ರಪಂಚದ ಎಲ್ಲ ಕಡೆಯೂ ಇದೆ. ಹಾಗೆ ಹೆಚ್ಚಿಗೆ ಭಾರತ ದೇಶದಲ್ಲಿ ಜಾತಿಗಳ ಸಂಖ್ಯೆ ಇದೆ. ಯಾವುದೇ ಜಾತಿ ಜನಾಂಗ ಇರಲಿ, ಎಲ್ಲ ಒಟ್ಟಿಗೆ ಸಹಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ನಡೆಸ್ಕೊಂಡು ಹೋಗಬೇಕಾಗಿದೆ. ಆದರೆ ಅಲ್ಲಲ್ಲಿ ಒಬ್ಬ ದುಷ್ಟ ಶಕ್ತಿ ಹುಟ್ಕೊಳ್ತವೆ. ಅದಕ್ಕೆ ಯಾವುದೋ ಒಂದು ಜಾತಿ ಸೀಮಿತ ಅಲ್ಲ. ಆ ದುಷ್ಟಶಕ್ತಿಗಳ ಸಂಹಾರಕ್ಕೆ ಕಾನೂನಿದೆ. ಕಾನೂನನ್ನು ನಾವು ಯಾರು ಕೈ ತಗೊಳ್ಳೋದು ಬೇಡ. ಕೆಲವೊಂದು ಹವ್ಯಾಸ ಅಪರಾಧಿಗಳಿರ್ತಾರೆ. ಅವರೇನು ಅಂದರೆ ಅವರೇ ತಪ್ಪು ಮಾಡೋದು, ಮೊದಲು ದೂರ ಅವರೇ ಕೊಡೋದು ಪೊಲೀಸ್ ಸ್ಟೇಷನ್. ಅವ್ರಿಗೆ ಹವ್ಯಾಸ ಆಗಿರ್ತದೆ. ಯಾರನ್ನ ಜನಕ್ಕೆ ಹಿಂಗೆ ತೊಂದರೆ ಕೊಡಬೇಕು, ಜನರಿಂದ ಹಿಂಗೆ ರೋಲ್ ಕಾಲ್ ಮಾಡಬೇಕು ಏನು ಅನ್ನೋ ಬಗ್ಗೆ ಏನು ಇವತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದ ಒಂದು ಪ್ರಸಾರವನ್ನು ನಾವು ಏನು ಇವತ್ತು ಮಾಡ್ತಾಯಿದ್ದೀವಿ ಅಂದರೆ, ಭಾನುವಾರ ಏನು ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿಯಲ್ಲಿ ಬಟ್ಲಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬಂದಂಥ ಕೋಡ್ಗಲ್ ಗ್ರಾಮದಲ್ಲಿ ಏನು ಘಟನೆ ನಡೆಯಿತು ಅನ್ನೋದ ವಿಚಾರವನ್ನು ಸ್ಪಷ್ಟವಾಗಿ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಈ ಘಟನೆ ಬಗ್ಗೆ ಕೆಲವರು ಏನು ಜಾತಿ ರಾಜಕೀಯ ಮಾಡೋಕ್ಕೆ, ಜಾತಿ ಮೇಲೆ ಜಾತಿ ಎತ್ತಿಕಟ್ಟಕ್ಕೆ ಇದು ಹುನ್ನಾರೆಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ಇದು ಆ ಥರ ಯಾವುದೂ ನಡೆದಿಲ್ಲ. ನಮಗೂ ಒಕ್ಕಲಿಗರು ಅಂದರೆ ತುಂಬ ಪ್ರೀತಿ ಇದೆ. 100ಕ್ಕೆ 99% ಒಕ್ಕಲಿಗರ ಜೊತೆಯಲ್ಲಿ ನಾವು ಇದ್ದೀವಿ, ಅವ್ರ ಜೊತೆಯಲ್ಲಿ ನಾವಿದ್ದೀವಿ, ನಮ್ಮ ಜೊತೆಯಲ್ಲಿ ಅವರು ಇದ್ದಾರೆ. ಕೆಲವರು ಒಕ್ಕಲಿಗರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನೋಪಯೋಗಕ್ಕೋಸ್ಕರ ಪ್ಲಾನ್ ಮಾಡಿ ಎತ್ತುಗಟ್ಟಿ ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾಯಿದ್ದಾರೆ. ಇದು ವಾಸ್ತವಾಂಶ. ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತೀನಿ. ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರು ಸ್ಪಷ್ಟವಾಗಿ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾಯಿದ್ದೀನಿ. ಸ್ವಾಮಿ, ನಾನು ಹೇಳೋದೇನೆಂದರೆ, ಭಾನುವಾರ 5:30 ಗಂಟೆಯಲ್ಲಿ ನಾನು ಮನೆಯಿಂದ ಆಚೆ ಕಡೆ ಬಂದೆ. ಅಷ್ಟೊತ್ತಿಗೆ ಸನ್ಮಾನ್ಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸಚಿವರಾದಂಥ KH ಮುನಿಯಪ್ಪನವರ ಅಳಿಯ ಅಣ್ಣನ ಮಗಂದು ಮದುವೆ ಆಗಿತ್ತು. ಅದಕ್ಕೆ ಸುಮಾರು ಜನ ಬೀಗುರೋಟಕ್ಕೆ ಬಂದಿದ್ರಲ್ಲಿ. ನನ್ನನ್ನು ಮಾತಾಡೋಕ್ಕೆ ಒಂದು 5 ಜನ ಬಂದರು ಊಟ ಮಾಡ್ಕೊಂಡು. ಏನಪ್ಪ ಅಂದರೆ, ಊಟಕ್ಕೆ ಬಂದಿದ್ದೀವಣ್ಣ, ಇಲ್ಲಿ ಕರಿ ಹೇಳಿದರು ಅಂತ ಮಾತಾಡ್ತಾಯಿದ್ರು. ಅದನ್ನು ನಾನು ಸ್ಪಷ್ಟವಾಗಿ ನೀಟಾಗಿ ಅವ್ರಿಗೆ ಕೇಳ್ತಾ ಇದ್ದೆ ಅಷ್ಟೇ. ನಾನು ಈ ಥರ ನಿಂತ್ಕೊಂಡಿದ್ದೀನಿ. 5:15 ಗಂಟೆಯಲ್ಲಿ ಕರೆಕ್ಟಾಗಿ ಆಂಧ್ರದಿಂದ, ಅಂದರೆ ಆಂಧ್ರ ಕಡೆಯಿಂದ ಒಂದು ಟಾಟಾ ಎಸಿ ಬರುತ್ತೆ ಸರ್. ಅವರು ಅಂತ ಜೋರಾಗಿ ಬರ್ತಾಯಿದ್ರು. ಅದಕ್ಕೆ ನಾವು ಇನ್ನೂ ಸ್ವಲ್ಪ ದೂರ ಹೋದ್ವು. ಅವ್ರು ಕುಡಿದು ಬಿಟ್ಟಿದ್ದಾರೆ. ಏಕೆ ಬಂದು ನನ್ನ ಕೈಗೆಲ್ಲ ಬಿಟ್ಟಾಯಿತು, ಗುದ್ದುಬಿಟ್ರು ಅವರು. ನನಗೆ ಸುಮ್ಮನೆ ಹೊಡೆಯೋದು ಅದು ಅಂತ ಹೇಳ್ತಾರೆ. ಯಾರು ನಾವು ಹೊಡೆದಿಲ್ಲ ನೋಡಿ, ಇದು ಏಟಾಗಿರೋದು ಇದೆಲ್ಲ. ಯಾವಾಗ ಗುದ್ದರು ಆವಾಗೆಲ್ಲ ಗಾಯಗಳಾಯಿತು, ರಕ್ತ ಗಾಯಗಳು. ನಾನು ಬಿದ್ದೋದ ತಕ್ಷಣ ಅಲ್ಲಿದ್ದವರು ಎತ್ತಿ ನಿಲ್ಲಿಸಿದರು. ಅಷ್ಟೊತ್ತಿಗೆ ನನ್ನ ಮಕ್ಕಳು ಮುಂದೆ ಇದ್ದರು. ಅವರು ಗುದ್ದುಕೊಂಡು ಹೋದಾಗ ಅವ್ರು ಬಂದು ಹೊರಟೋಗ್ತಾ ಇದ್ದರೆ ನಿಲ್ಲಿಸಿದ್ರು ಅಷ್ಟೇ. ನಿಲ್ಲಿಸಿದಾಗ ಅವನು, ಏನಪ್ಪ ನಿನಗೆ ಬುದ್ಧಿ ಇಲ್ವಾ ಅಂತ ನನ್ನ ಮಕ್ಕಳು ಕೇಳಿದ್ರು. ಗುದ್ದುಕೊಂಡು ಬರ್ತಾ ಇದೆಯಾ, ನಿನ್ನ ಜ್ಞಾನ ಇಲ್ವಾ ಅಂತ ಕೇಳಿದಕ್ಕೋಸ್ಕರ ಇಳಿದ್ಬಿಟ್ಟು ಅವರು ಕುಡಿದು ಬಿಟ್ಟಿದ್ದಾರೆ. ಈಗ ಏನಾಗುತ್ತೆ ನಿಮ್ಮ ಕೈಯಲ್ಲಿ ಅಂದರು. ಆವಾಗ ಇವರು 2 ಏಟು ಅವರು 2 ಏಟು ಹಾಕ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ನಾನು ಹೋದೆ, ಗಲಾಟೆಗಳು ಬೇಡಪ್ಪ, ಸುಮ್ಮನೆ ಯಾಕೆ, ನೀನು ಹೊರಟೋಗಯ್ಯ ಅಂತೇಳಿ ಇವನು ಸಮಾಧಾನ ಮಾಡಿ. ನಡೆದಿದ್ದು ಇದು ವಾಸ್ತವಾಂಶ. ನನಗೆ 4 ಜನ ಮಕ್ಕಳು, ನನ್ನ ಮಕ್ಕಳ ಸಾಕ್ಷಿಯಾಗಿ ಇದು ರಿಯಲ್ ಫ್ಯಾಕ್ಟು. ನಾವು ಯಾವುದೇ ಗಾಡಿ ನಿಲ್ಲಿಸ್ಬಿಟ್ಟು ಉದ್ದೇಶಪೂರ್ವಕವಾಗಿ ನೀವು ಎಲ್ಲಿ ಫೀಡ್ ಹಾಕ್ಕೊಂಡಿದ್ದಾರೋ ಅದು ಏನು ತಂದಿದ್ದಾರೋ ನಮ್ಗೆ ಗೊತ್ತಿಲ್ಲ. ಯಾವ ಜಾತಿಯವರು ಅನ್ನೋದು ನಮ್ಗೆ ಗೊತ್ತಿಲ್ಲ. ನನಗೆ ಗುದ್ದಿದ್ರು, ನನ್ನ ಮಕ್ಕಳು 2 ಏಟು ಹಾಕಿದ್ರು, ಅವರು 2 ಏಟು ಹಾಕ್ಕೊಂಡಿದ್ರು. ಇದು ವಾಸ್ತವಾಂಶ. ಫೀಡ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರು ನಾವು ಕೇಳಿಲ್ಲ, ಏನೂ ಇಲ್ಲ. ಅವ್ರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ.
ಯಾವ ನಾನು ಗುದ್ದಿರೋನ್ನ ಗಾಡಿ ಮೇಲೆ ಆಗಲಿ ಅವ್ರ ಮೇಲೆ ಆಗಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ. ಇಬ್ಬರು ಕುಡಿದು ಬಿಟ್ಟಿದ್ರು, ಇಬ್ಬರು ಜೋರ ಮಾತಾಡಿದ್ರೆ ಗಲಾಟೆ ಮಾಡಿಕೊಂಡ್ರು ಅಷ್ಟೇ. ಇನ್ನೊಬ್ಬರು ಅವ್ರು 3 ಜನ ಇದ್ದರು, ಒಬ್ಬರಿದ್ದರು ಪಾಪ ಅವ್ರೇನು ಮಾತಾಡಲಿಲ್ಲ, ಅವ್ರನ್ನ ಹೊಡೆದಿರೋರು ಇಲ್ಲ. 2 ಹಾಕ್ಕೊಂಡಿದ್ದಾರೆ, ಮಚ್ಚುಗಳು ಲಾಂಗಗಳು ಮಾರ್ಕಾಸ್ತುಗಳು ಅಂತ ಹೇಳಿದ್ದಾರೆ, ಯಾವುದಿಲ್ಲ. ಮಚ್ಚು ಲಾಂಗ ಅಂದರೆ ಏಟ್ ಹಾಕಿದ್ರೆ ಇರುತ್ತಾ, ಗಾಯಗಳಾಗಬೇಕು. ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನಂತ ಆ ಕಡೆಯಿಂದ ಪೀಡಿ ಹಾಕ್ಕೊಂಡು ಬರ್ತಾ ಇತ್ತು ಕೋಳಿ ಫಾರಮ್ಗೆ, ಎಲ್ಲೋಗ್ತಾ ಇದ್ರಿ ಅಂತ ನಾವು ನಿಲ್ಲಿಸಿ ಕೇಳಿದ್ವಂತೆ. ಮತ್ತು ಚಂದ್ರಾರೆಡ್ಡಿಗೆ ಅಂತ ಹೇಳಿದ್ರಂತೆ. ಚಂದ್ರಾರೆಡ್ಡಿ ಹಾಗಾದರೆ ಅವನು ನಾನು ವಿರೋಧಿ, ನನ್ನ ಮಗನಿಗೆ ಹಾಕ್ಕೊಂಡು ಹೋಗ್ತೀಯಾ ಅಂತ ನಾವು. ಪತ್ರಿಕಾ ವರದಿಗಾರ ಸ್ನೇಹಿತರೆ, ಏನಿವತ್ತು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟು ವಿಚಾರದಲ್ಲಿ ಕೇಸ್ ಆ್ಯಂಡ್ ಕೌಂಟ್ರ್ ಮಾಡಿ ಅದನ್ನು ಇವತ್ತು ಸಮುದಾಯಗಳ ಮಧ್ಯೆ ಎತ್ಕಟ್ಟ ಇರ್ತಕ್ಕಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿ ಅಂಥ ಸಂದರ್ಭ ಒದಗಿ ಬಂದಿರಲ್ಲ ಅಂತ ನಮ್ಮ ಮನಸ್ಸಿಗೆ. ಯಾಕಂತೇಳಿದ್ರೆ ದಲಿತ ವರ್ಗ ಶತಮಾನಗಳಿಂದ ನೊಂದು ಬೆಂದಂಥ ಜನಾಂಗ. ಹಾಗಾಗಿ ಅವರ ರಕ್ಷಣೆಗಾಗಿ ಸರ್ಕಾರಗಳು ಅವರ ರಕ್ಷಣೆಗೆ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಆಕ್ಟ್ ಇರ್ಬೋದು, ಅವರ ಭೂಮಿ ರಕ್ಷಣೆಗಿರ್ತಕ್ಕಂಥ PTCL ಆಕ್ಟ್ ಇರ್ಬೋದು, ಮತ್ತು ಇವರನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಮಾಡಿರ್ತಕ್ಕಂಥ ಕಾನೂನುಗಳೇ ಹೊರತು ಇವರು ಸಮಾಜದಲ್ಲಿ ಮನುಷ್ಯರೇ, ಇವರೇನು ಪ್ರಾಣಿಗಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಣೆಗೆ ಇರ್ತಕ್ಕಂಥ ಕಾನೂನುಗಳನ್ನು ಇವತ್ತು ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ, ಇಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಆದರೆ ನಮ್ಮ ಸಹೋದರರು ಅದನ್ನು ಇವತ್ತು ಇರ್ತಕ್ಕಂಥ ಆಕ್ಟ್ಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿನ ಕಡಿಸ್ತಾರೆ ಅಂತ ಮಾತಾಡ್ತಾರೆ. ಇದು ಅವ್ರಿಗೆ ತರವಲ್ಲ. ಯಾಕಂತೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಒಕ್ಕಲಿಗರು, ನಾವು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದರಾಗಿ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಜನಾಂಗಗಳು ಇವತ್ತು ಬೆರೆತು ಒಂದು ಸಮಾನತೆಯನ್ನು ಸಾರುವಂಥ ಒಂದು ಕೆಲಸನ ಇವತ್ತು ಸಂಘಟನೆಗಳು ಮಾಡಿಕೊಂಡು ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಇವತ್ತು ಒಂದು ಸಣ್ಣ ಘಟನೆ ವಿಚಾರನ ಸಾವಿರಾರು ಜನ ಸೇರಿ ಇವತ್ತು ಒಬ್ಬ ದಲಿತ ಮುಖಂಡನನ್ನು ಬಲಿಪಶು ಮಾಡೋದಕ್ಕೆ